ಜಿ ನಾಗೇಶ್ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್. ಸಾಗರ ಸುತ್ತದ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರೈತ ಮುಖಂಡ ದಿನೇಶ್ ಶಿರಿವಾಳ ಜನ್ಮದಿನ. ರೈತ ಸಂಘದಿಂದ 42 ಯೂನಿಟ್ ರಕ್ತ ಸಂಗ್ರಹ. ದಿನೇಶ್ ಶಿರಿವಾಳ ರೈತ ಹೋರಾಟ ಕುರಿತು ಕಾಗೋಡು, ಜಯಂತ್, ಸತ್ಯನಾರಾಯಣ್ ಮಾತು. ಹುಟ್ಟುಹಬ್ಬಗಳು ಅರ್ಥ ಕಳೆದುಕೊಳ್ಳುತ್ತಿದೆ. ಸಾಮಾಜಿಕ ಚಟುವಟಿಕೆ ಮೂಲಕ ಜನ್ಮದಿನ ಆಚರಣೆ ಅರ್ಥಪೂರ್ಣ ಎಂದ ದಿನೇಶ್ ಶಿರಿವಾಳ. ಸಾಗರದ ಸಫಾ ಸಂಸ್ಥೆಯಿಂದ 80 ಮಕ್ಕಳಿಗೆ ಸಮವಸ್ತ್ರ, ನೋಟ್ಬುಕ್ ವಿತರಣೆ. ಸಂಸ್ಥೆಯ ಕಾರ್ಯಚಟುವಟಿಕೆ ಕುರಿತು ಮಕ್ಬುಲ್ ಕಲೀಮುಲ್ಲಾ ಅಭಿಪ್ರಾಯ. ಈಗ ಸುದ್ದಿಯ ವಿವರ. ರೈತ ಹೋರಾಟಗಳು ಬತ್ತದ ಗಂಗೆ ಇದ್ದಂತೆ. ಒಂದಿಲ್ಲೊಂದು ಹಂತದಲ್ಲಿ ರೈತ ಪರವಾದ ಕಾಳಜಿಗಳು ಹೋರಾಟದ ರೂಪದಲ್ಲಿ ಚಿಮ್ಮುತ್ತದೆ ಎಂದು ಮಾಜಿ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ತಿಳಿಸಿದರು. ಸಾಗರದ ಎಪಿಎಂಸಿ ಪ್ರಾಂಗಣದ ರೈತ ಭವನದಲ್ಲಿ ಮಂಗಳವಾರ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರಿವಾಳ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿಆರ್ ಜಯಂತ್, ತುಮರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿಟಿ ಸತ್ಯನಾರಾಯಣ್, ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರಿವಾಳ ಮಾತನಾಡಿದರು. ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಜಗದೀಶ್ ಒಡೆಯರ್, ಗಣಪತಿ ಶಿರಳಿಗೆ, ಡಾಕ್ಟರ್ ರಾಮಚಂದ್ರ ಮನೆಗಟ್ಟ, ಭದ್ರೇಶ್ ಬಾಳಗೋಡು, ಜೀನೇಶ್ ಕುಮಾರ್, ಕುಮಾರಗೌಡ್ರು, ಶಿವು ಮೈಲಾರಿಕೊಪ್ಪ, ಚಂದ್ರು ಶಿರವಂತೆ ಇನ್ನಿತರರು ಹಾಜರಿದ್ದರು. ಸಣ್ಣ ಕಾರ್ಯಕ್ರಮವಾದರೂ ತನ್ನ ಪ್ರತಿಭೆಯನ್ನು ದೊಡ್ಡದಾಗಿ ಹಂಚಿಕೊಂಡಿದೆ. ನಮ್ಮೆಲ್ಲರಿಗೂ ಸಂತೋಷ ಮತ್ತು ಹೆಮ್ಮೆಯನ್ನು ತಂದಂಥ ವಿಚಾರ. ಬಹಳ ದಿವಸದ ಮೇಲೆ ಅನೇಕ ಹಿರಿಯ ಗೆಳೆಯರನ್ನು ನಾವು ಇಲ್ಲಿ ಕಾಣ್ತೇವೆ. ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ತೋರಿಸ್ತೇನೆ. ನನಗೆ ಹೆಚ್ಚು ಹೊತ್ತು ಈಗ ಮಾತನಾಡಲಿಕ್ಕೆ ಆಗುತ್ತೆ. ಈ ಒಂದು ಕಾರ್ಯಕ್ರಮ ಬಹಳ ಅಪರೂಪವಾದಂಥ ರೀತಿಯಲ್ಲಿ ಸಂಘಟಿತವಾಗಿದೆ. ಇಲ್ಲಿ ಭಾಗವಹಿಸಿ ನಮ್ಮೊಂದಿಗೆ 4 ಮಾತುಗಳನ್ನ ಹಂಚಿಕೊಳ್ತಕ್ಕಂಥ ಅವಕಾಶ ಸಿಕ್ಕಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತ ನಾವು ಭಾವಿಸ್ತೀವಿ. ನಾವು ಸಣ್ಣ ಪ್ರಮಾಣದಲ್ಲಿದ್ದರೂ ಹಸಿರು ಶಾಲನ್ನು ಹೊತ್ತು ಇಂದಿನ ಕಾರ್ಯಕ್ರಮಕ್ಕೆ ಒಂದು ಹೆಗ್ಗಳಿಕೆಯನ್ನು ತಂದುಕೊಂಡಿದ್ದೇವೆ. ನಿಮಗೆ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತ ನಮ್ಮ ಸ್ನೇಹಿತರು ಪರಿಚಯ ಮಾಡಿಕೊಳ್ಳಬಹುದು. ಅದರಿಂದ ನಾವು ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಒಂದು ಸಂದರ್ಭವೇ ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಸಂತೋಷ ಪಡುವಂತ ವಿಷಯವಾಗಿದೆ. ಆದ್ದರಿಂದ ನಾನು ಹೆಚ್ಚು ಹೊತ್ತು ಮಾತನಾಡಲಿಕ್ಕೆ ಅವಕಾಶವನ್ನು ಉಪಯೋಗ ಮಾಡಿಕೊಡೋದೇ ಈ 4 ನಿಮಿಷಗಳಲ್ಲಿ ತಮ್ಮೊಂದಿಗೆ ಇದ್ದು ತಮ್ಮ ಸಂತೋಷದಲ್ಲಿ ನಾನು ಸಂತೈಸಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ ಅಂತ ಮಾತನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಮತ್ತು ಹರ್ಷ ಕೂಡ. ಆದ್ದರಿಂದ ನನಗೆ ಈಗ ಹೆಚ್ಚು ಮಾತನಾಡೋಕ್ಕೆ ಆಸಕ್ತಿ
ತಮ್ಮೊಂದಿಗೆ ಸಂತೋಷವನ್ನು ಹಂಚಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಅಪರೂಪವಾಗಿ ಇವತ್ತು ನೋಡೋದಕ್ಕೆ ಅವಕಾಶ ಆಗಿದೆ. ನಮ್ಮ ಕಾಗೋಡಿನ ಒಡೆಯರಿಂದ ವೇದಿಕೆ ಮೇಲೆ ನಾವು ನೋಡಿದ್ರೆ ಇವತ್ತು ಒಂದು ಅಪರೂಪವಾದ ಸಂದರ್ಭ. ಅವರಿಗೆ ವಿಶೇಷ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಈ ರಥ ನಿಲ್ಲಬಾರದು. ಈ ಹೋರಾಟದ ತೇರೇನಿದೆ ಇದು ನಿಲ್ಲಬಾರದು. ಆ ನಿಲ್ಲಬಾರದು ಅಂತ ಹೇಳಿರ್ತಕ್ಕಂಥ ಆ ಮಾತಿದೆಯಲ್ಲ, ಬಹುಶಃ ಜಯಂತ್ ಸರ್ ಅವರ ಕಿವಿಯಲ್ಲಿ, ನನ್ನ ಕಿವಿಯಲ್ಲಿ, ದಿನೇಶ್ ಅವ್ರ ಕಿವಿಯಲ್ಲಿ, ಇಲ್ಲಿರ್ತಕ್ಕಂಥವರ ಕಿವಿಯಲ್ಲಿ ಬಹುಶಃ ಮೊಳಗ್ತಾ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಕೇಳಿರ್ತಕ್ಕಂಥದ್ದು ಅಂತ ನಾನು ಭಾವಿಸ್ತೇನೆ. ಈ ಮಾತನ್ನೇ ನಾನು ಆಯ್ಕೆ ಮಾಡ್ಕೊಳ್ಳಿಕ್ಕೆ, ಅಭಿನಂದನೆಯನ್ನು ಹೇಳಿ ಆಯ್ಕೆ ಮಾಡ್ಕೊಳ್ಳೋಕೆ ಒಂದು ಕಾರಣ ಇದೆ. ಇದು ತುಂಬಾ ಕತ್ತಲಿನ ಕಾಲ. ಶಿವಕುಮಾರ್ ಸರ್, ಎಲ್ಲ ಕಡೆ ಬೆಳಕಾಗಿದೆ, ನಮಗೆಲ್ಲರಿಗೂ ಕೂಡ ಬೆಳಕೆ ಕಾಣುತ್ತಿದೆ ಅಂತೇಳಿ ಅನ್ನಿಸ್ತಾ ಕೂಡ ಇದೆ. ಆದ್ರೆ ವಾಸ್ತವದಲ್ಲಿ ಇದು ಬಹಳ ಕತ್ತಲ ಕಾಲ. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಿ? ತುಮ್ರಿ ಸೇತುವೆ ಆಗಿದೆ. ಅಫ್ಕೋರ್ಸ್ ಶಿವಕುಮಾರ್ ಸರ್ ಮೆನ್ಷನ್ ಮಾಡಿದ್ರು, ತುಮ್ರಿ ಸೇತುವೆ ಆಗಿದೆ, ನಮಗೆಲ್ಲ ಹೊಸ ಬಟ್ಟೆ ಬಂದಿದೆ, ನಮ್ಗೆಲ್ಲ ಅಕ್ಷರ ಬಂದಿದೆ, ಅರಿವು ಬಂದಿದೆ, ಮತ್ತೊಂದು ಬಂದಿದೆ ಅಂತ ಎಲ್ಲ ಮೇಲ್ನೋಟದ ಕಡೆಗೆ, ಆಕಾಶದ ಕಡೆ ಹೋಗ್ತಾ ಇರೋದಕ್ಕೆ ಸತ್ಯನಾರಾಯಣ ನೀವು ಹಿಮ್ಮುಖ ಚಲನೆ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ನೀವು ಕತ್ತಲೆಯ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಸರ್ ಅನ್ನೋದು ನಿಮ್ ಪ್ರಶ್ನೆ ಆಗಿದ್ರೆ ನಿಜ, ಇದು ಕತ್ತಲಿನ ಕಾಲ. ಬಹಳ ದೊಡ್ಡ ನಿರ್ವಾತ ಹೊರ ಜಗತ್ತಿನಲ್ಲಿದೆ. ನಮ್ಮನ್ನ ಆಳುವಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ನಾವು ಯಾವುದನ್ನು ಸಂವಿಧಾನದ ಆಶಯ ಅಂತ ಭಾವಿಸಿದ್ದವೋ, ಯಾವುದು ಕಾಗೋಡು ತಿಮ್ಮಪ್ಪ ಸಾಹೇಬರು ಹೇಳ್ತಾ ಇದ್ರು, ಈ ರಥವನ್ನು ಎರಡು ಮುಂದಕ್ಕೆ ಹೋಗ್ಬೇಕು, ಸಮಾನತೆ ಹಾದಿಯಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಆಶೆಯನ್ನು ವ್ಯಕ್ತಪಡಿಸ್ತಿದ್ರು, ಆ ಆಶಯವನ್ನು ಮುನ್ನೆಲೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ತಡವರಿಸುತ್ತಾ ಇದ್ದಾರೆ. ಬಹುಶಃ ನನ್ನ ತಿಳುವಳಿಕೆ ಪ್ರಕಾರ, ನಾನು ರಾಜ್ಯಶಾಸ್ತ್ರದ ಒಬ್ಬ ಪದವೀಧರ, ನನ್ನ ತಿಳುವಳಿಕೆ ಪ್ರಕಾರ ವಿಧಾನಸೌಧದ ಕುರ್ಚಿಯ ಮೇಲೆ ಸ್ಪೀಕರ್ ಸ್ಥಾನ ಅನ್ನುವಂಥದ್ದು ಎಬೋ ಆಲ್, ಎಲ್ಲದಕ್ಕಿಂತ ಎತ್ತರದ್ದು, ಮತ್ತು ಅದು ಈ ರಾಜ್ಯದ ಜನಸಾಮಾನ್ಯರ ಧ್ವನಿ ಅಂತೇಳಿ ದಾಖಲಾಗಿದ್ದಿದ್ರೆ ಅದು ಕಾಗೋಡು ತಿಮ್ಮಪ್ಪ ಸಾಹೇಬರು ಸ್ಪೀಕರ್ ಆಗಿದ್ದಾಗ. ನನಗೆ ಸುಕೃತ ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತ ಹೇಳಿದ್ರೆ, ಅಂತದ್ದು ಒಂದು ಧ್ವನಿ ಇನ್ನು ಮೇಲೆ ಆ ಕುರ್ಚಿಯಲ್ಲಿ ಇನ್ ಕಮಿಂಗ್ ಇಯರ್ಸ್, ಇನ್ನೂ 45 ವರ್ಷ ಯಂಗ್ ಜನರೇಷನ್ ಹೊಸ ಮಕ್ಕಳು ಪುರಾಣಿಗಳು ಎದುರುಗಡೆ ಇದ್ದಾರೆ, ಇನ್ನು 40, 50, 100 ವರ್ಷದಲ್ಲಿ ಪುನಃ ಪ್ರತಿಧ್ವನಿ ಆಗುತ್ತಾ ಅಂತ ಹೇಳಿ ಒಳಗಡೆ ಪ್ರಶ್ನೆ ಮಾಡಿಕೊಂಡ್ರೆ, ನಾನು ಹೇಳಿರುವ ಕತ್ತಲಿನ ಕಾಲ ನಿಮಗೆ ಮುಸುಕಾಗಿ ಕಾಣುತ್ತೆ. ಎರಡನೇದು, ಹೋರಾಟದ ಹಾದಿಯಲ್ಲಿ ರಾಜಕಾರಣಿಗಳಿಗೆ ಹೋರಾಟ ಅನ್ನುವಂಥದ್ದು ಫ್ಯಾಂಟಸಿ ಆಗಿದೆ. ರಾಜಕಾರಣಿಗಳಿಗೆ ಹೋರಾಟ ಅನ್ನೋದು ಮತವನ್ನು ಆಧರಿಸಿ ಲೆಕ್ಕಾಚಾರ ಆಗುವಂತ ಲೆಕ್ಕಾಚಾರದ ಗಣಿತದ ಭಾಗ ಆಗಿದೆ. ಪಕ್ಷ ಮೀರ್ಕೊಂಡು ಹೇಳ್ತಾರೆ ಎಲ್ಲ ಪಕ್ಷಗಳ. ದಿನೇಶ್ ಅವರ 41ನೇ ವರ್ಷದ ಈ ಹುಟ್ಟುಹಬ್ಬದ ಸಮಾರಂಭವನ್ನ ಒಂದು ಜನಪರ ಕಾರ್ಯಕ್ರಮವನ್ನಾಗಿ ಮಾಡಿ ರಕ್ತದಾನ ಶಿಬಿರವನ್ನ ಈ ಸಂದರ್ಭದಲ್ಲಿ ಏರ್ಪಡಿಸಿದ್ದೀವಿ. ರಕ್ತದಾನ ಮಾಡಿದ ಎಲ್ಲ ಮಿತ್ರರಿಗೂ ಕೂಡ ಮೊದಲನೇದಾಗಿ ಆತ್ಮೀಯ ಅಭಿನಂದನೆಗಳು. ಇದೇ ಸಂದರ್ಭದಲ್ಲಿ ಮಾನ್ಯ ದಿನೇಶ್ ಅವರಿಗೆ ಅವರ ಹುಟ್ಟುಹಬ್ಬದ ಆತ್ಮೀಯ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ದಿನೇಶ್ ಅವರಲ್ಲಿ ಅನೇಕ ಗುರುಗಳನ್ನ ನಾನು ಕಂಡಿದ್ದೀನಿ. ಬಹಳ ಪ್ರಾಮಾಣಿಕತೆಯಿಂದ ಗುರುವ ಹಂಬಲ ಇರುವಂತಹ ಒಬ್ಬ ವ್ಯಕ್ತಿಯು, ಹಾಗೆಯೇ ಪ್ರಚಾರವನ್ನು ಬಯಸದಿರುವ ವ್ಯಕ್ತಿಗಳು ಕೂಡ ಹೌದು.
ಕೆಲಸ ಮಾಡಬೇಕು, ಜನರ ಪರವಾಗಿ ದುಡಿಬೇಕು, ಹೋರಾಟ ಮಾಡಬೇಕು ಅನ್ನುವ ಆ ಹಂಬಲ ನಾಯಕತ್ವ ದಿನೇಶ್ವರವರಿಗೆ ಅಂತವರ ನಾಯಕತ್ವದಲ್ಲಿ ಈ ಸಂಘಟನೆ ಉತ್ತಮವಾಗಿ ಬೆಳೀಲಿ, ಒಂದು ಶಕ್ತಿಯಾಗಿ ಬೆಳೀಲಿ, ಜನರ ಸಮಸ್ಯೆಗಳಿಗೆ ಈ ಒಂದು ಸಂಘಟನೆಯಿಂದ ಉತ್ತರ ಸಿಗಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಯಾವತ್ತೂ ಕೂಡ ಈ ಆಡಳಿತ ಶಕ್ತಿ ಇದೆಯಲ್ಲ, ಅದು ಇವರುಗಳಿಗೆ ಒಂದು ಜನಶಕ್ತಿ ಇರಲೇಬೇಕು. ಆ ಜನಶಕ್ತಿ ಅದು ಮುಖ್ಯವಾಗಿ ರೈತ ಶಕ್ತಿಯೇ ಆಗ್ತದೆ. ಆ ಶಕ್ತಿಯಿಂದ ಮಾತ್ರ ಏನಾದರೂ ಈ ಆಡಳಿತ ಶಕ್ತಿಯ ಉದಾಸೀನ ಭಾವನೆಯನ್ನ ಮತ್ತೆ ಜನವಿರೋಧಿ ನೀತಿಗಳನ್ನ ಸರಿದಾರಿಗೆ ಬರುವುದಕ್ಕೆ ಸಾಧ್ಯ ಆಗುತ್ತೆ. ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಜನ ಬಲ, ಜನಶಕ್ತಿ ಅದು ಬಹಳ ಮುಖ್ಯವಾದದ್ದು. ನಮಗೆ ರೈತರ ಸಮಸ್ಯೆಗಳು ದಿನೇ ದಿನೇ ಒಂದು ಹೊತ್ತಾಗ್ತಾ ಇದೆ. ಗ್ರಾಮೀಣ ಜನರ ಸಮಸ್ಯೆಗಳು ಯಾವುದೂ ಕೂಡ ಬಗೆಹರಿತಾ ಇಲ್ಲ. ನಾವು ಬಗೆಹರಿದ ಸಮಸ್ಯೆಗಳನ್ನ ಯೋಚನೆ ಮಾಡ್ತಾ ಹೋದ್ರೆ ನನಗೆ ಅನಿಸೋದು ಕಾಗೋಡು ನಾಯಕತ್ವದಲ್ಲಿ ಕೆಲವು ಸಮಸ್ಯೆಗಳು ಬಗೆಹರಿಯುವ ಬಿಟ್ಟರೆ ಉಳಿದ ಸಮಸ್ಯೆಗಳು ಯಥಾಸ್ಥಿತಿಯಲ್ಲಿ ಇದ್ದಾವೆ. ಕಾಗೋಡು 72 ಶಾಸಕರಾಗಿ ದೇವರಾಜ ಕಾಲದಲ್ಲಿ ಯಶಸ್ವಿಯಾಗಿ ತನ್ನ ಪಥವನ್ನ ಬದಲಾಯಿಸಿರ್ತಕ್ಕಂಥ ಹಳ್ಳಿಗಳಲ್ಲಿ ಯಾವುದೇ ರೂಪ ಪಡ್ಕೊಂಡಿದೆ. ಅದು ನೋಡಿದಾಗ ಭವಿಷ್ಯದಲ್ಲಿ ಹುಟ್ಟುಹಬ್ಬ ಆಚರಣೆಗಳು ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ದಾರಿ ತಪ್ಪಿ ಈಗಾಗಲೇ ತಪ್ಪಿದ್ದಾರೆ ಈ ಹುಟ್ಟುಹಬ್ಬದ ಆಚರಣೆಯಲ್ಲಿ. ನಾವು ನಮ್ಮ ಹಳ್ಳಿಗಾಡಿನ ಮಕ್ಕಳು ಬಹಳ ಬೇಗ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಇದು ಅಟ್ರಾಕ್ಟ್ ಮಾಡಿದೆ ಆ ರೀತಿ ಈ ಸಂಸ್ಕೃತಿ. ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ರಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದೆ. ಯಾಕಂತಂದ್ರೆ ನನ್ನ ಹುಟ್ಟಿದ ನಿಖರವಾದ ದಿನಾಂಕ ನನಗೆ ಗೊತ್ತಿಲ್ಲ. ನಿಜವಾಗಿ ಹೇಳಬೇಕಂದ್ರೆ ನನ್ನ ನಿಜವಾದ ಹುಟ್ಟಿದ ದಿನಾಂಕ ನನಗೆ ಈಗಲೂ ಗೊತ್ತಿಲ್ಲ. ನಮ್ಮ ತಂದೆ ತಾಯಿ ಅನಕ್ಷರಸ್ಥರಾಗಿರೋ ಕಾರಣ ಅವರಲ್ಲಿ ಕೇಳಿದ್ರೆ ಗದ್ದೆ ಕೊಯ್ಲು ಬೆಳಗ್ಗೆ, ನಮ್ಮ ಹಳ್ಳಿಯಲ್ಲಿ ಗದ್ದೆ ಕೊಯ್ಲು ಬೆಳಗ್ಗೆ, ಇಲ್ಲ ಅಂತಂದ್ರೆ ಚೌತಿ ಬೆಳಗ್ಗೆ, ದೀಪಾವಳಿ ಬೆಳಗ್ಗೆ, ರಾತ್ರಿ ಏನಾದ್ರು ಹುಟ್ಲಿಲ್ಲ ಎಲ್ಲ ಬೆಳಗ್ಗೆ. ಅದು ಕೂಡ ನನಗೆ ಈ ದಿನಾಂಕ ಕೊಟ್ಟಿದ್ದು ನಮ್ಮ ಶಾಲಾ ಮಾಸ್ಟ್ರು. ಶಾಲಾರಂಭ ಆಗಿ 1-1.5 ತಿಂಗಳ ನಂತರದಲ್ಲಿ ನಮ್ಮ ದೊಡ್ಡಪ್ಪನ ಮಗಳನ್ನ ಸ್ಕೂಲಿಗೆ ಸೇರ್ಸಕ್ಕೆ ನಮ್ಮಪ್ಪನೇ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು, ನಾನು ಕರ್ಕೊಂಡು ಹೋಗಿದ್ದೆ ಜೊತೆಗೆ. ಅವತ್ತು ಒಂದೇ ಕೊಠಡಿ ಇದ್ದು ನಮ್ಮ ಊರಿನ ಸ್ಕೂಲು, ನಮ್ಮ ಒಬ್ಬರು ಮಾಸ್ಟರ್ ಇದ್ರು. ಅವಾಗೆಲ್ಲ ಈ ಯಾವುದೇ ಜನ್ಮದಿನಾಂಕದ ಸರ್ಟಿಫಿಕೇಟ್ ಎಲ್ಲ ಏನೂ ಇರಲಿಲ್ಲ. ಹೀಗೆ ಕಳೆ ಮೇಲೆ ಕೈ ಹಾಕಿ ಮುಚ್ಚಿ ಅದೆಲ್ಲ ಮಾಡ್ತಾ ಇದ್ರು. ನನಗೆ ಈಗ 41 ವರ್ಷ. ಒಂದೇ ಅವತ್ತಿನ ಘಟನೆ ಒಂದು ಸಣ್ಣ ತುಣುಕು ಕೂಡ ಮಾಡ್ಕೋಗಿಲ್ಲ. ಮನೆ ಇವನ್ ಸೇರ್ತಾವಲ್ಲ ಅಂದ್ರು ಕೊನೆಗೆ 10 ರೂಪಾಯಿ ತೆಗೆದುಕೊಟ್ರು. ನಮ್ಮಪ್ಪ 10 ರೂಪಾಯಿ ತಗೊಂಡು ಕೊನೆಗೆ 2 ವರ್ಷ ಫೇಲ್ ಮಾಡ್ತೀನಿ ಅಂದ್ರು. ನಾನು ಯಾವತ್ತು ಶಾಲೆಗೆ ಹೋಗಿ ಸೇರ್ಕೊಂಡಿದ್ದೆ ಅವತ್ತೇ ನನ್ನ ಹುಟ್ಟಿದ ದಿನಾಂಕ ಆಗಿ ನಿರ್ಮಾಣಗೊಂಡಿದೆ. ನನಗೆ ಎಲ್ಲೋ ಒಂದ್ ಕಡೆಗೆ ಮುಜುಗರ ಹೊರಗಿಂದಲೂ ಕೂಡ ನಾನು ಹೇಳಿದೆ, ನಾನು ಹಾರ ಕೇಕು ಇವೆಲ್ಲ ಆದ್ರೆ ಬರೋದಿಲ್ಲ ಅಲ್ಲಿಗೆ ಅಂತ. ಅದ್ಯಾವುದು ಇಲ್ಲ, ಬಂದು ನಿಮ್ಗೊಂದು ಯಾವ್ದಾರ ಒಂದು ಪುಸ್ತಕ ತಗೊಂಡಿದ್ದೀವಿ ಅಭಿಮಾನಕ್ಕೆ ನಾವು ಒಂದು ಕರೆದಿದ್ದಾರೆ. ಆದ್ರೂ ಕೂಡ ಎಷ್ಟೋ ಜನ ಗೊತ್ತಿದೆ ಇವರು ಹಾರಗಳನ್ನ ತಗೊಂಡ್ಬಂದಿದ್ದಾರೆ. ನಾವು ಯಾವೊಂದು ನಿರಾಕರಿಸಲಿಕ್ಕೆ ಈ ವೇದಿಕೆಯಲ್ಲಿ ಕಷ್ಟ ಆಗಿರೋದ್ರಿಂದ ಇದನ್ನೆಲ್ಲ ಸ್ವೀಕಾರ ಮಾಡ್ಬೇಕಾಗಿ ಬಂತು. ಎಲ್ಲೋ ಒಂದ್ ಕಡೆ ಮುಜುಗರ. ಇವರು ಯಾರೋ ನನಗೆ ಒಡ ಹುಟ್ಟಿದವ್ರು ಯಾರು ಇಲ್ಲ, ಸ್ವಂತದವ್ರು ಯಾರು ಇಲ್ಲ. ಎಲ್ಲರೂ ಸೇರಿ ಒಡ ಹುಟ್ಟಿದ ಒಂದು ಕುಟುಂಬಕ್ಕಿಂತ ಬಹಳ ಅನ್ಯೋನ್ಯವಾಗಿದ್ದೀವಿ. ಒಂದು 4 ವರ್ಷದಿಂದ ಯಾವ ಜನ್ಮ ಪುಣ್ಯನ ಗೊತ್ತಿಲ್ಲ. ಅವರ ಸ್ವಂತ ಅವ್ರ ಮನೆಗಳ ಕಾರ್ಯಕ್ರಮವೂ ಕೂಡ ಇಷ್ಟು ಆಸಕ್ತಿ ವಹಿಸಿ ಮಾಡ್ತಿರ್ಲಿಲ್ಲ. 4 ದಿವಸದಿಂದ ಯಾವ್ಯಾವ ಊರಲ್ಲಿ ಅವರವ್ರ ತಾಲೂಕು ಅವರವ್ರ ಹೋಬಳಿಗಳಲ್ಲಿ ಎಲ್ಲ ಫ್ಲೆಕ್ಸ್ಗಳನ್ನ ಹಾಕೊಂಡು
ಸ್ವಂತ ಖರ್ಚಿನಲ್ಲಿ ಮತ್ತೆ ಅವರೇ 500 ರೂಪಾಯಿ 1000 ರೂಪಾಯಿ 2000 ರೂಪಾಯಿ ಹಾಕೊಂಡು ಎಷ್ಟು ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮದ ಮುಖಾಂತರ, ಈ ರಕ್ತದಾನ ಶಿಬಿರ ಮುಖಾಂತರ ಈ ನಿಮ್ಮ ಎಲ್ಲ ಇಷ್ಟೊಂದು ದೊಡ್ಡ ಪ್ರಯತ್ನ ನನಗೆ ಬಹಳ ದೊಡ್ಡ ಜವಾಬ್ದಾರಿಯನ್ನ ವಹಿಸ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ಮೇಲೆ ಪ್ರತಿ ಕ್ಷಣವೂ ಕೂಡ ನಾನು ಜಾಗರೂಕವಾಗಿ ನಿಮ್ಮ ಎಲ್ಲ ಆಶಯದಂತೆ ನೀವು ಯಾರಿಗೂ ಕೂಡ ಕಿಂಚಿತ್ತು ಅಗೌರವ ತರದೆ, ನಿಮ್ಗೆ ಯಾರಿಗೂ ಕೂಡ ಅವಮಾನ ಆಗಿರೋ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ. ಮಾನ್ಯ ಡಾಕ್ಟರ್ ಎಚ್ ಗಣಪತಿ ಅಪ್ಪನವರ ಆಶಯದಂತೆ, ಅವರ ತತ್ವ ಸಿದ್ಧಾಂತಗಳು ಮತ್ತೆ ಕಾಗೋಡು ತಿಮ್ಮಪ್ಪನವರ ಆದರ್ಶಗಳನ್ನ ಮುಂದಿಟ್ಕೊಂಡು ಅವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಗಣಪತಿ ಅಪ್ಪನವರಾಗ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಕಾಗೋಡು ತಿಮ್ಮಪ್ಪನವರಾಗ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಜಯಂತಣ್ಣವರಾಗ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸ್ವಲ್ಪ ಮಟ್ಟಿಗಾದ್ರೂ ಅವ್ರ ಗುರುಗಳನ್ನ ಅಳವಡಿಸಿಕೊಂಡು ನಾವು ಮತ್ತೆ ನಮ್ಮ ಎಲ್ಲ ಮುಖಂಡರುಗಳು, ನಾಯಕರುಗಳು ಈ ರೈತ ಸಂಘದ ಮುಖಾಂತರ ರೈತರ, ಜನಸಾಮಾನ್ಯರ, ನಾಗರಿಕರ ಅವ್ರ ಪರವಾಗಿ ಅವರ ಕಷ್ಟಕ್ಕೆ, ಅವರ ಸುಖಕ್ಕೆ ಎಲ್ಲರೂ ಕೂಡ ಜೊತೆಯಾಗಿರ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿ ಅತ್ಯಂತ ನನಗೆ ನಿಜವಾಗ್ಲೂ ಭಾವ, ನಾನು ಮೈಕಲ್ಲಿ ವಟ ಮಾತಾಡೋದು ಏನು ಮಾತಾಡಬೇಕು ಅಂತೇಳಿ ನನಗೆ ಅನ್ನುತ್ತಾ, ನನಗೆ ಮಾತೇ ಬರ್ತಾ ಇಲ್ಲ ಇದನ್ನೆಲ್ಲ ನೋಡಿ. ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಯಾವತ್ತೂ ಕೂಡ ನೀವು ಈ ಇದನ್ನ ಏನೋ ರಕ್ತದಾನ ಶಿಬಿರಗಳನ್ನ ವರ್ಷಕ್ಕೆ 2 ಸಾರಿ ಬೇಕಾದ್ರೂ ಮಾಡಿ. ಒಟ್ಟು ಈ ಹುಟ್ಟುಹಬ್ಬದಲ್ಲಿ ನನ್ನ ಹುಟ್ಟುಹಬ್ಬದೇ ಬೇಡ, ನಿಜವಾಗ್ಲೂ ಈ ಕಾರ್ಯ ಒಳ್ಳೆಯದೇ, ಇದನ್ನು ಮಾಡೋಣ. ನನಗೆ ನಿಜವಾಗ್ಲೂ ಮುಗಿದಲ್ಲ ಸರ್ ಇದು. ಅಲ್ಪಸಂಖ್ಯಾತ ಮಕ್ಕಳು ಶಿಕ್ಷಣದ ಮೂಲಕ ಮುಖ್ಯವಾಹಿನಿಗೆ ಬರಬೇಕು. ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳು ಪೂರಕವಾದ ಸಹಕಾರ ಸಂಘ ಸಂಸ್ಥೆಗಳಿಂದ ಸಿಗುತ್ತದೆ ಎಂದು ಕ್ರೆಸೆಂಟ್ ಎಜುಕೇಷನ್ ಸಂಸ್ಥೆ ಅಧ್ಯಕ್ಷ ಮಕ್ಬುಲ್ ಅಹಮದ್ ತಿಳಿಸಿದರು. ಇಲ್ಲಿನ ಕೋಯಾ ಉರ್ದು ಪ್ರೌಢಶಾಲೆಯಲ್ಲಿ ಮಂಗಳವಾರ ಸಫಾ ಬೈತುಲ್ ಮಾಲ್ ಸಂಸ್ಥೆ ವತಿಯಿಂದ 80 ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ಮತ್ತು ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ನಮ್ಮ ಸಫಾ ಬೈತುಲ್ ಮಾಲ್ ಇವತ್ತಲ್ಲ, ಹೆಚ್ಚು ಕಮ್ಮಿ 15 ವರ್ಷಗಳಿಂದ ಇದು ಕೊಡ್ತಾ ಬಂದಿದ್ದಾರೆ. ಎಲ್ಲ ಒಂದೊಂದು ರೀತಿಯಿಂದ 19 ಏಮ್ಸ್ ಇದೆ. ಅದರಲ್ಲಿ ಇದೊಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಅವರಿಗೆ ಪುಸ್ತಕ ಹಾಗೂ ಕಾಪಿ ರೈಟಿಂಗು ಹಾಗೂ ಅವರಿಗೆ ಕೆಲವರಿಗೆ ಯೂನಿಫಾರ್ಮ್ ಇಲ್ಲ ಅಂದರೆ ಯೂನಿಫಾರ್ಮ್ ಕೊಡಿಸೋದು ಜವಾಬ್ದಾರಿ ನಮ್ಮ ಸಫಾಯಿ ಬೈತುಲ್ ಮಾಲ್ ಕೊಡ್ತಾ ಬಂದಿದ್ದಾರೆ. ಅವರು ಇನ್ನೂ ಉತ್ತಮ ಮಟ್ಟದಲ್ಲಿ ಇನ್ನು ಎಲ್ಲ ಶಾಲೆಗಳಿಗೆ, ಇದು ಒಂದೇ ಶಾಲೆ ಅಲ್ಲ, ಎಲ್ಲ ಶಾಲೆಗಳಲ್ಲಿ ಒಂದೊಂದು ರೀತಿಯ ಸಹಾಯವನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಮುದಾಯದ ಎಲ್ಲ ಶಾಲೆಗಳಿಗೆ ನಾವು ವಿದ್ಯಾಭ್ಯಾಸಕ್ಕೋಸ್ಕರ ಒತ್ತು ಕೊಡಬೇಕು ಅಂತ ಹೇಳ್ತಾ ನನಗೆ ಮಾತಾಡೋ ಅವಕಾಶ ಕೊಟ್ಟ नोटबुक वगैरह तकसीम की जा रही है। अल्हम्दुलिल्लाह इस मरतबा हमने तकरीबन 40 बच्चों का तालीमी किट्स तकसीम करने का फैसला किया है। अल्हम्दुलिल्लाह तकसीम भी किया जा रहा है और कुल सफा बैतुल माल की तरफ से 70,000 की माली इमदाद की जा रही है। सब किस लिए? ये सब आपके तालीमी तरक्की और आपको बनाने के लिए, संवारने के लिए किया जा रहा है। प्यारे बच्चों, आप स्कूल को आ रहे हो तो जैसे स्कूल को आते हो तो स्कूल की हर चीज़ की कदर करना है। अगर एक पेन कहीं पढ़कर रहा तो इससे मैं लिखता हूँ, मैं लिख रहा हूँ, पढ़ रहा हूँ, इस तरह से इसकी इज्जत करना, इसे आंखों से लगाकर इसे जेब में रखना। अगर पेपर भी अगर स्कूल के बाहर पड़ा हुआ है तो उसे भी उठाकर अदब से रखना। तो एक मरतबा आपने एक शख्स को सुना होगा कि एक साहब जो शराब के हालत में थे, जब वो रास्ते से गुजर रहे थे तो उनके सामने एक टुकड़ा पड़ा था, बिस्मिल्लाहिर्रहमानिर्रहीम लिखा हुआ। उन्होंने उठाकर उसे चूमा तो अल्लाह तबारक व तआला ने उनको सारी बुराइयों से उनको आज़ादी दिलाकर और उनको नेक बना दिया। इसी तरह से आप भी बच्चे, प्यारे बच्चों, आप भी हजरत की कदर करना, स्कूल की कदर करना, नोटबुकों की कदर करना, अपने साथियों की कदर करना, पढ़ने लिखने की जितने भी चीज़ें हैं हर चीज़ की कदर करना। अगर यहाँ पर कोई चीज़, एक लोटा पड़ा हुआ है, एक कंबल पड़ा हुआ है, उसे लात मार कर चले आना या डस्टबिन लात मारना, इस तरह से हरगिज़ नहीं करना। जो आदमी इल्म की जितनी कदर करता है अल्लाह तबारक तआला उसे उतना इल्म देता है। समझ में आया? सब करेंगे, बड़ों का अदब, छोटों पर शफकत और माँ बाप की खिदमत करना। माशाल्लाह बहुत प्यारे बच्चे, बहुत अच्छे बच्चे हैं और आपके नंबरात भी बहुत, मैंने SLC के नंबरात देखा 100% माशाल्लाह हमारे स्कूल रही। अल्हम्दुलिल्लाह जैसे जैसे आपको
ಇದು ಇಂದಿನ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.